ಇದರ ಮೂಲ ಇದಲ್ಲ, ಇದರ ಮೂಲ ಅದೇ. ಸುಮ್ನೆ ನಾನು ಯಾವುದೇ ಒಂದು ಭಾಷೆಯನ್ನ ಹೆಸರಿಸದೆ ಹೇಳ್ತಾ ಇದ್ದೀನಿ ಅಷ್ಟೇ, ಈಗ ಬಂದ ಉಲ್ಲೇಖದ ಪ್ರಕಾರ. ಈ ತರದ ಚರ್ಚೆಗಳ ಔಚಿತ್ಯ ಏನು ಅಂತ ನಿಜವಾಗಿಯೂ ಇದು ಹೊರತು ನಮ್ದೇ ಅವಶ್ಯವೇ ಇಲ್ಲ. ನನ್ನ ಭಾಷೆಯನ್ನು ನಾನು ಮಾತನಾಡ್ತೇನೆ, ಅದನ್ನ ಉಳಿಸ್ಕೊಂಡು ಹೋಗ್ತೇನೆ, ಬೆಳೆಸ್ಕೊಂಡು ಹೋಗ್ತೇನೆ, ಅಷ್ಟೇ ಸಾಕಾಗತ್ತೆ. ಅದ್ರ ಪ್ರಾಚೀನತೆಗೆ ನಾವು ಹೋಗ್ತಾ ಅಸಂಬದ್ಧವಾಗಿ ಮಾತನಾಡ್ತಾ ಹೋಗ್ತೇವೆ. ಇಲ್ಲದಿದ್ದನ್ನ ಕಟ್ಕೊಂಡು ಹೇಳುವಂತಹ ಪ್ರಸಂಗ ಬರುತ್ತೆ. ವಾಸ್ತವವನ್ನ ಒಪ್ಕೊಂಡು ಮುಂದೆ ಹೋಗ್ತಾ ಇದ್ರೆ ಸರಿಯಾಗಿರುತ್ತೆ. ಇದು ನೀರು ಅನ್ನೋದು, ಅಥವಾ ನೀವು ಯಾವ್ದನ್ನೇ ಹೇಳಿದ್ರು, ಅದು ಅಲ್ಲಿಂದ ಬಂತು ಮತ್ತು ಅಲ್ಲಿಗೆ ಹೋಯ್ತು, ಸತ್ಯವಾದ ಮಾತಲ್ಲ ಅದು. ಹಾಗೆ ಹೇಳಿದ್ರೆ ಸುಳ್ಳಾಗತ್ತೆ ಇದು. ಈಗ ಆಂಡಯ್ಯ ಅನ್ನುವ ಕವಿ ಇದೇ ನೀರಿಗೆ ಶಬ್ದವೇ ಸಿಗ್ಲಿಲ್ಲ ಅವನಿಗೆ ಕನ್ನಡಕ್ಕೆ. ಸಿಂಹಕ್ಕೆ ನಿಮಗೆ ಶಬ್ದ ಎಲ್ಲಿದೆ? ಕನ್ನಡದಲ್ಲಿ ಏನಿದೆ? ಅನ್ನ ಅನ್ನೋದಕ್ಕೆ ಕನ್ನಡದಲ್ಲಿ ಯಾವ ಕೂಳಂತ ನಾವು ಹೇಳಿದ್ರು, ಕೂಳ ಅನ್ನೋದು ಊಟಕ್ಕಾಗತ್ತೆ, ಅನ್ನಕ್ಕಾಗಲ್ಲ. ಅಕ್ಕಿಯನ್ನ ಬೇಯಿಸಿದ್ದಕ್ಕಾಗಲ್ಲ. ಇಲ್ಲ. ಅದೇ ಸಿಂಹಕ್ಕೆ ನೀವೇನು ಹೇಳ್ತೀರಿ? ಕಟ್ಟಿದ ಸಿಂಹಮನ್ ಅಂತಾನೆ ಅವ ಇದರಲ್ಲಿ, ಯಾವುದು ಕಪ್ಪೇರ ಪಟ್ಟಣ ಶಾಸನದಲ್ಲಿ. ಸಿಂಹ ಅನ್ನೋದು ಪ್ರಾಕೃತ. ಸಿಂಹಕ್ಕೆ ಕನ್ನಡದಲ್ಲಿ ಬೇರೆ ನೀವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟು ಭಾಷೆ ಅನ್ನುವಂಥದ್ದು ಒಂದು ಇಂಡಿಪೆಂಡೆಂಟ್ ಆಗಿ ಡೆವಲಪ್ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಹೌದು. ಬೇರೆದನ್ನ ಒಂದಲ್ಲ ಒಂದು ರೀತಿಲಿ ಅದು ಬೆಳಿಬೇಕು. ಒಂದು 10 ಜನ ಸೇರಿದ್ರೆ ಮಾತ್ರ ಒಂದು ಭಾಷೆ ಆಗತ್ತೆ. ಅದಕ್ಕೆ ಇನ್ನೊಂದು 10 ಜನ ಹೊರಗಿಂದ ಬಂದ್ರು ಅಂತಂದ್ರೆ ಅವ್ರು 10 ಸೇರಿಸ್ತಾರೆ. ಮತ್ತೆ ಅವ್ರು ಹೊರಗೆ ಹೋದಾಗ ಅಲ್ಲಿಗೆ ಅದನ್ನ ಕೊಡ್ತಾರೆ, ಅಲ್ಲಿಂದ ತಗೊಂಡ್ಬರ್ತಾರೆ. ಇದು ಕೊಡುಕೊಳ್ಳುವಿಕೆಯಿಂದ ಕೂಡಿ ಬಂದಂತಹ ಒಂಥರದ ಒಂದು AI ಹೇಗೆ ಡೆವಲಪ್ ಆಗುತ್ತೆ ಅದೇ ರೀತಿ ಡೆವಲಪ್ ಆಗಿ ಬಂದಿರುವಂತದ್ದು. ಬಟ್ ಕಾಲಾನುಕ್ರಮೇಣ ಜನರಲ್ಲಿ ಮಾತಿನಿಂದ ಮಾತಿಗೆ ಅದು ಬೆಳೀತಾ ಅದು ಅಲ್ಲಿಂದ ಇವಾಲ್ವ್ ಆಗ್ತಾ ಹೋಗೋದು. ನೀವು ಸಂಸ್ಕೃತದ ಬಗ್ಗೆನೂ ಕೂಡ ಕಳಿಸತಿ ಅದನ್ನೇ ಉಲ್ಲೇಖ ಮಾಡಿದ್ರಿ. ಹೌದು. ಅಂದ್ರೆ ಸಂಸ್ಕೃತ ಜಾಸ್ತಿ ಮಾತಿನಲ್ಲಿ ಇದಾಗ್ಲಿಲ್ಲ ಅನ್ನೋದಕ್ಕೆ ಸಂಸ್ಕೃತ ಹೇಗಿದೆಯೋ ಹಾಗೆ ಉಳೀತು ಅನ್ನೋ ವಿಷಯ. ಹೌದು. ಅದಕ್ಕೆ ನನಗೆ ಆಮೇಲೆ ಮತ್ತೆ ನನಗೆ ಪರ್ಸನಲ್ ಆಗಿ ತುಂಬಾ ಜನ ಕೇಳಿದ್ರು. ಅದು ಅಂದ್ರೆ ಈಗ ಭಾಷೆ ಅವ್ರು ಹೇಳೋ, ಅನೇಕರು ಮಾತನಾಡುವುದು ಬೇರೆ, ಬರೆಯುವುದು ಬೇರೆ, ಓದುವುದು ಬೇರೆ ಇರುತ್ತೆ. ಹಾಗಾಗಿ ಒಂದು ಭಾಷೆಗೆ ಲಿಪಿ ಬಂತು ಅಂದ್ರೆ ಬೇಗ ಹಾಳಾಗುತ್ತೆ ಅಂದೆ ನಾನು. ಹಾಳಾಗತ್ತೆ ಅಂದ್ರೆ ಬೆಳೆಯುತ್ತೆ ಅದು ಬೇಗ. ಯಾಕಂದ್ರೆ ಬೇರೆ ಭಾಷೆದನ್ನ ನಾವು ಹೇಳ್ಕೊಂಡು ಬರ್ತೇವೆ ಅಲ್ಲಿಗೆ ಬರೀಲಿಕ್ಕೆ. ಅದೇ ಸಂಸ್ಕೃತಕ್ಕೆ ಹಾಗಾಗ್ಲಿಲ್ಲ. ಅದಕ್ಕೆ ಯಾವುದೇ ಲಿಪಿ ಇಲ್ಲ, ಯಾವ ಲಿಪಿಗೂ ಅದು ಒಪ್ಕೊಂಡು ಬಂತು. ಅದನ್ನೇ ಅದರ ನೆಗೆಟಿವ್ ಅಂತ ಹೇಳೋರು ಇದ್ದಾರಲ್ಲ. ಸಾಧ್ಯವೇ ಇಲ್ಲ. ಸಂಸ್ಕೃತಕ್ಕೆ ಲಿಪಿನೇ ಇಲ್ಲ, ಅದೇನು ಪ್ರಾಚೀನ? ಈ ಪ್ರಶ್ನೆಗಳನ್ನ, ಈ ಮಾತುಗಳನ್ನು ಬಂದೇ ಬರುತ್ತೆ. ಆದ್ರೆ ಲಿಪಿ ಇಲ್ಲದ ಅನೇಕ ಭಾಷೆಗಳಿವೆ ಭಾರತದಲ್ಲಿ. ಸಂಸ್ಕೃತಕ್ಕೆ ಲಿಪಿಯೇ ಇಲ್ಲದ್ದು. ಹೌದು. ಅದಕ್ಕೆ ಪ್ರಾಚೀನ್ಯತೆ ಏನಿದೆ? ಹೌದು. ಅದು ಹೇಗೆ ಮೊದಲೇ ಬಂದಿದ್ದು? ಲಿಪಿ ಅನ್ನೋದು ಆಮೇಲೆ ಬರ್ಬೇಕು ಭಾಷೆಗೆ. ಸುಮಾರು ಒಂದು 300 ಒಂದಿಷ್ಟು ಹಂತದ ನಂತರ ಅದನ್ನ ಇನ್ನಷ್ಟು ಹೌದು ಅಂದ್ರೆ ಜನರಿಗೆ ಅದನ್ನ ಮುಂದುವರಿಸೋದಕ್ಕೆ. ಹೌದು. ಲಿಪಿ ಅನ್ನೋದು ಆಮೇಲೆ ಬಂತು. ಈ ಲಿಪಿ ಯಾವುದೇ ಲಿಪಿಗೆ ಸಾಧ್ಯವಾಗುವುದು ಸಂಸ್ಕೃತ. ಯಾವುದೇ ಲಿಪಿಯಲ್ಲೂ. ಹೌದು. ರೋಮನ್ ಇದ್ರಲ್ಲೂ ಸಾಧ್ಯ ಆಗತ್ತೆ. ಅದರಲ್ಲಿ ಕೆಲವೊಂದು ಇದು ಸಿಗಲ್ವಲ್ಲ ಪದಗಳ ಬಳಕೆ. ಲ್ಯಾಟಿನ್ ಡಯಾಕ್ರಿಟಿಕ್ಸ್ ಅಲ್ಲಿ ನಿಮ್ಗೆ ಇಡೀ ಪ್ರಪಂಚದಾದ್ಯಂತ ನೀವು ಬಳಿಬಹುದು ಸಂಸ್ಕೃತವನ್ನು ಬಳಸಿ. ಇಂಗ್ಲಿಷ್ ನಲ್ಲಿ ಆದ್ರೆ ಇಲ್ಲ ಅನ್ನೋದು. ಇಂಗ್ಲಿಷ್ ಅಂದ್ರೆ ಇಂಗ್ಲಿಷ್ ನೀವು ಲ್ಯಾಟಿನ್ ಅಲ್ಲಿ. ಹಾಗಾಗಿ ಹೌದು, ಎಲ್ಲ ಭಾಷೆಗಳಿಗೂ ಅಲ್ಲ ಎಲ್ಲ ಲಿಪಿಗೂ ಫೈನ್ ಅಲ್ಲ. ಅದೊಂದು ಆರ್ಗ್ಯುಮೆಂಟ್ ನಾವು ಬಿಟ್ಬಿಡೋಣ. ಹೌದು. ಬಟ್ ತುಂಬಾನೇ ಅಸಹಜ ಅನ್ಸೋದು ಅಂತಂದ್ರೆ ಅದನ್ನ ಸ್ವೀಕರಿಸೋದಕ್ಕೆ ನಾವ್ ಯಾಕೆ ತಯಾರಿಲ್ಲ? ಸಂಸ್ಕೃತ ಅನ್ನೋ ಒಂದು ಭಾಷೆ ಇದೆ, ಅದನ್ನ ತುಂಬಾ ಸೆಂಟಿಮೆಂಟಲ್ ವ್ಯಾಲ್ಯೂ ಇಂದ ನೋಡೋದಕ್ಕಿಂತ ಹೆಚ್ಚಾಗಿ ಅದರ ರಿಸೋರ್ಸ್ ವ್ಯಾಲ್ಯೂ ಇಂದ ನಾವು ಅದನ್ನ ಬಳಸ್ಕೊಳ್ಬಹುದಲ್ಲ ಅನ್ನೋ ತುಂಬಾ ಇವತ್ತಿನ ತರ ತುಂಬಾ ಕ್ಲಿನಿಕಲ್, ತುಂಬಾ ಪ್ರಾಕ್ಟಿಕಲ್, ಟ್ರಾನ್ಸಾಕ್ಷನಲ್ ಆಗಿ ನೋಡ್ಬಹುದಲ್ಲ. ಬಟ್ ಅದು ಕೂಡ ಆಗ್ತಿಲ್ಲ. ಅದಕ್ಕೆ ಏನ್ ಅಡ್ಡಿ ಆಗ್ತಿದೆ ಅಂತ ಅಂದ್ರೆ ಒಂದು ಭಾಷಾ ಅಂಧಾಭಿಮಾನ, ಇನ್ನೊಂದು ಅದರಲ್ಲಿ ಬಂದಂತಹ ಸಾಹಿತ್ಯಗಳು. ಈಗ ಸಂಸ್ಕೃತದ ಸಾಹಿತ್ಯ, ಭೋಜರಾಜನ
ಪಾರಿಜಾತ ಮಂಜರಿಯನ್ನು ನೋಡಿದ್ರೆ ಅಲ್ಲ ಬೇರೆ ಬೇರೆ ಈಗ ಶಾಕುಂತಲವೂ ಅಷ್ಟೇ. ಅಲ್ಲಿ ಏನಾಗತ್ತಂದ್ರೆ ಪಾರಿಜಾತ ಮಂಜರಿಯಲ್ಲಿ ಕೃಷ್ಣ ಸಂಸ್ಕೃತದಲ್ಲಿ ಮಾತನಾಡ್ತಾನೆ, ಉಳಿದ ಪಾತ್ರಗಳು ಪ್ರಾಕೃತದಲ್ಲಿ ಮಾತಾಡ್ತವೆ. ಅದು ಆ ಕಾಲದ ಬೆಳವಣಿಗೆ. ಪ್ರಾಕೃತ ಅನ್ನೋದು ಸಂಸ್ಕೃತದ ಹಳ್ಳಿಯ ಗ್ರಾಮ್ಯ ಭಾಷೆ. ಈಗ ನಾವು ಗ್ರಾಮದಲ್ಲಿ ಹೇಗೆ ಮಾತಾಡ್ತೇವೆ, ಅಥವಾ ನನ್ನ ಜಾತಿಯ ಉಪಭಾಷೆ ಯಾವ್ದಿದೆಯೋ ಅದು ಬೇರೆ ಇರುತ್ತೆ. ನಾನು ಮಾತನಾಡೋದು ನಮ್ಮ ಕರ್ನಾಟಕದಲ್ಲೇನೆ ಬೇಕಷ್ಟಿವೆ. ಹೌದು, ಹಲವಾರು ಡೈಲೆಕ್ಟ್ಗಳು, ಉಪಭಾಷೆಗಳು. ಹೌದು ಹೌದು, ಆಯಾ ಪ್ರಾಂತ್ಯಕ್ಕೆ ಬೇರೆ ಬೇರೆ ಇರುತ್ತೆ. ಹಾಗೆ ಆಗಿದೆ ಅಲ್ಲಿಯೂ. ಆದ್ರೆ ಏನಾಗತ್ತೆ ಅಂದ್ರೆ ಈ ಪ್ರಾದೇಶಿಕ ಭಾಷೆಗಳು ಅವರಲ್ಲಿ ತಪ್ಪು ಕಲ್ಪನೆ ಇದೆ, ಸಂಸ್ಕೃತ ನಮ್ಮನ್ನು ಹಾಳು ಮಾಡುತ್ತೆ. ಹಾಗಾಗಿ ಮತ್ತೆ ಭಾರತದಲ್ಲಿ ಒಂದು ಕಾಲಕ್ಕೆ ಆಡಳಿತ ಭಾಷೆಯು ಸಂಸ್ಕೃತ ಇತ್ತು ಅನ್ನೋದಕ್ಕೆ ಹರಿಶೇಣನ ಶಾಸನಗಳು ನಮಗೆ ಸ್ವಲ್ಪ ಕ್ಲೂ ಕೊಡ್ತವೆ. ಹರಿಶೇಣ ಅಂದ್ರೆ ಸಮುದ್ರಗುಪ್ತನ ಮಂತ್ರಿ ಮತ್ತೆ ಕವಿ. ಅವ ಅಲಹಾಬಾದ್ ಶಾಸನವನ್ನ, ದೊಡ್ಡ ದೀರ್ಘ ಶಾಸನವನ್ನು ಹಾಕಿಸ್ತಾನೆ. ಪ್ರಚಂಡ ಶಾಸನ, ಅದು ಸಂಸ್ಕೃತದಲ್ಲೇ ಹಾಕ್ತಾನೆ. ಬಹಳಷ್ಟು ವಿಷಯಗಳನ್ನ ಅದರಲ್ಲಿ ಹೇಳ್ತಾನೆ, ಬಹಳಷ್ಟು ವಿಷಯಗಳು. ಅಂತಹ ಸಮುದ್ರಗುಪ್ತನ ಕಾಲದಲ್ಲೂ ಆಡಳಿತ ಅನ್ನೋದು ಸಂಸ್ಕೃತವಾಗಿ ಇತ್ತು. ಆಡಳಿತ ಭಾಷೆ, ಜನಭಾಷೆ ಅಲ್ಲ. ಅಸ್ಸಾಮಿನ ಕೆಲವು ಶಾಸನಗಳು ಸಂಸ್ಕೃತವನ್ನೇ ಹೇಳ್ತವೆ, ಸಂಸ್ಕೃತ ಆಡಳಿತ ಇತ್ತು ಅಂತ. ಒಂದು ಕಾಲದಲ್ಲಿ ಅದು ಸಾರ್ವತ್ರಿಕವಾಗಿಯೂ ಇತ್ತು, ಆದ್ರೆ ಪ್ರಾದೇಶಿಕ ಆಗ್ಲೂ ಬೇರೆ ಇತ್ತು. ಪ್ರಾದೇಶಿಕವಾಗಿ ಬೇರೆ ಬೇರೆ ಭಾಷೆಗಳಿದ್ವು. ಬಟ್ ಹಾಗಿದ್ರೆ ಅದನ್ನೆಲ್ಲ ನೋಡೋದಾದ್ರೆ ಅಂದ್ರೆ ಅದೊಂದು ಪ್ರೈಮರಿ ಲ್ಯಾಂಗ್ವೇಜ್ ಆಗಿತ್ತು, ಬೇರೆ ಸೆಕೆಂಡರಿ ಲ್ಯಾಂಗ್ವೇಜಸ್ ಕೂಡ ತುಂಬಾ ಇತ್ತು ಅನ್ನೋದಾದ್ರೆ ಸಂಸ್ಕೃತನ ನಾವು ಹೇಗ್ ನೋಡ್ಬೇಕು ಇವಾಗ, ಏನಾಗಿ ನೋಡ್ಬೇಕು, ಮತ್ತೆ ಯಾಕೆ? ಇಲ್ಲ, ಸಂಸ್ಕೃತ ಅನ್ನೋದನ್ನ ಸಂಸ್ಕೃತದಿಂದ ವಿಭಜನೆಗೊಂಡಂತಹ ಅಥವಾ ಅದರಿಂದ ಎರವಲು ಪಡೆದಂತಹ ಭಾಷೆಗಳಿವೆಲ್ಲ. ಸಂಸ್ಕೃತ ಎಲ್ಲವೂ. ನೀವು ಹಿಂದಿ ಭಾಷೆಯನ್ನು ತಗೊಳ್ಳಿ, ಹಿಂದಿ ಅನ್ನೋದು ಇರಲಿಲ್ಲ ಮೊದಲದ ಭಾಷೆ ಹಿಂದೂಸ್ತಾನಿ. ಆ ಭಾಷೆಯ ಮೂಲ ಭಾಷೆ ಸಂಸ್ಕೃತವೇ, ಅದರಲ್ಲಿ ಇರುವುದಿಲ್ಲ. ಆದ್ರೆ ಈಗ ಒಂದು ತಮಿಳ್ ಇರಬಹುದು ಅಥವಾ ಇದೆಲ್ಲಾನು ಕೂಡ ಅಲ್ಲ, ಅದು ಸಂಸ್ಕೃತಕ್ಕಿಂತನೂ ಪ್ರಾಚೀನ ಅನ್ನೋ ಲೆವೆಲ್ಗೂ ಕೂಡ ಮಾತಾಡಿದ್ದಾರೆ. ಸೊ ಅದಕ್ಕೆ ಅದು ಭಾಷಾಭಿಮಾನ, ಅಂಧಾಭಿಮಾನ ಅನ್ಬೇಕಷ್ಟೇ. ತಮಿಳಿನಲ್ಲೂ ಸಂಸ್ಕೃತ ಇದೆ, ಇಲ್ಲ ಅಂತ ಹೇಳೋದು ಬಹಳ ಕಷ್ಟ. ಆದ್ರೂ ಸಂಸ್ಕೃತದವರು ಇದನ್ನ ಅಲ್ಲಿ ತಗೊಂಡು ಹೋಗಿದ್ದು ಅನ್ನೋ ಆರ್ಗ್ಯುಮೆಂಟ್ ಬರ್ಬೋದು. ಅದು ಆಮೇಲೆ ಅಲ್ಲ, ಎಲ್ಲ ಬಂದೇ ಬರುತ್ತೆ ಅದೆಲ್ಲ. ಅಲ್ಲ ನಾನು ಕೇಳಿದ್ದು. ಹೌದು, ಆದ್ರೆ ಪ್ರತಿಯೊಂದು ಭಾಷೆಯಲ್ಲೂ ಸಂಸ್ಕೃತ ಇದ್ದೇ ಇದೆ. ಭಾರತದ ಎಲ್ಲ ಭಾಷೆಗಳಲ್ಲೂ ಇಲ್ಲ ಅಂತ ಹೇಳುವ ಸಾಧ್ಯ. ಅಂದ್ರೆ ಅದೊಂದು ಮೂಲ ರೂಪದಲ್ಲಿ ಇರುವಂತ ಒಂದು ಭಾಷೆಯಾಗಿ ಅದರ ಛಾಯೆಗಳು ಇವುಗಳಲ್ಲಿ ಕಾಣುವಷ್ಟು ಇಲ್ಲಿಂದ ಅಲ್ಲಿಗೆ ಹೋಗಿದೆ ಅನ್ನೋದಕ್ಕೆ ಪ್ರೂಫ್ ಕೊಡೋದಕ್ಕೆ ಸಾಧ್ಯ ಇಲ್ವಾ? ಈಗ ಇಲ್ಲಿಂದ ಅಲ್ಲಿಗೆ ಹೋಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಪ್ರೂಫ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿಂದ ಇಲ್ಲಿಗೆ ಬಂದಿದೆ ಅನ್ನೋದಕ್ಕೆ ಪ್ರೂಫ್ ಕೊಡೋದಕ್ಕೆ ಸಾಧ್ಯ ಇದೆ. ಈಗ ನೀರಿನ ಬಗ್ಗೆ ನೀವು ಹೇಳ್ದಾಗೆ ಇನ್ನು, ಅಥವಾ ಅದು ಸಮಕಾಲೀನ ಭಾಷೆಯಾಗಿ ಬೆಳೆದುಕೊಂಡು ಬಂದು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಹೋಗಿರುವಂತ ಸಾಧ್ಯತೆಗಳು ಇಲ್ಲ. ಇನ್ನು ನೀವು ಮಹಾಭಾರತವನ್ನು ಗಮನಿಸಿದ್ರೆ, ಸೂಕ್ಷ್ಮವಾಗಿ ಗಮನಿಸಿದ್ರೆ, ಸಂಸ್ಕೃತ ಒಂದು ಎಲ್ಲರೂ ಕಲಿತಾ ಇದ್ರು ಅನ್ಸತ್ತೆ. ಕಾಮನ್ ಭಾಷೆ ಆಗಿತ್ತು ಅದೊಂದು. ಈಗ ಹೇಗೆ ಇಂಗ್ಲಿಷ್ ಇತ್ತು ಅದೇ ಸ್ಥಾನದಲ್ಲಿ ಸಂಸ್ಕೃತ ಇತ್ತು ಅಂತ. ಯಾಕೆಂದ್ರೆ ಅಲ್ಲಿ ಅವ ರಾಜಸೂಯ ಮಾಡ್ತಾನೆ ಯುಧಿಷ್ಠಿರ. ಬೇರೆ 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 ದೇಶಗಳಿಂದ ಬರ್ತಾರೆ, ಬೇರೆ ಬೇರೆ ಊರುಗಳಿಂದ ಬರ್ತಾರೆ ಜನ. ಬೇರೆ ಬೇರೆ ಉಡುಗೊರೆಗಳನ್ನ ತೆಗೆದುಕೊಂಡು ಬರುವಂತಹದ್ದೇ ಒಂದು ದೊಡ್ಡ ಸಂಭ್ರಮ ಅದು. ಯುಧಿಷ್ಠಿರನ ಕ್ಷೇತ್ರದಲ್ಲಿ ಅವನ ಊರಿನಲ್ಲಿ ಇರುವಂತಹ ಭಾಷೆ ಎಲ್ಲ ಕಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ. ಈಗಿನಾಗೆ ಯೂಟ್ಯೂಬ್ ಇಲ್ಲ, ಯಾವುದೇ ಇದಿಲ್ಲ, ಹೌದು, ಬರೋದಕ್ಕೆ ಸಾಧ್ಯ ಇಲ್ಲ, ಟಿವಿಗಳಿಲ್ಲ, ಯಾವುದಿಲ್ಲ. ಕಾಮನ್ ಲ್ಯಾಂಗ್ವೇಜ್ ಆಗಿ ಎಷ್ಟೆಷ್ಟು ಸಾವಿರ ಕಿಲೋಮೀಟರ್ ದೂರದಲ್ಲಿರುವವರಿಗೆಲ್ಲ ಒಂದೇ ಭಾಷೆ ಸಾಧ್ಯ ಇಲ್ಲ. ವ್ಯವಹಾರ ಏನ್ ಮಾಡ್ತಾ ಇದ್ರು ಆವಾಗ? ಯುಧಿಷ್ಠಿರನ ಆ ಸ್ಥಾನದಲ್ಲಿದ್ದಂಥವ್ರು ತೆಗೆದುಕೊಂಡು ಬಂದು ಒಂದ್ ಕಡೆ ಇಡ್ಬೇಕು. ಅವರು ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಆ ಕಡೆ ಬಾಲ್ಯಕದಿಂದ ಬರ್ತಾರೆ, ಈ ಕಡೆಯಿಂದ ಬರ್ತಾರೆ, ಪೂರ್ವದಿಂದ ಬರ್ತಾರೆ, ದಕ್ಷಿಣದಿಂದ ಹೋಗ್ತಾರೆ. ಅವ್ರಿಗೊಂದು ಕಾಮನ್ ಆಗಿ ಒಂದು ಭಾಷೆ ಇರಬೇಕಿತ್ತು, ಅಥವಾ ಅದನ್ನ ಅಳವಡಿಸ್ಕೊಂಡಿದ್ರು ಅವರು. ಅಂದ್ರೆ ಇದು ಸಂಸ್ಕೃತ ಆ ರೀತಿ ಬಳಕೆ ಹೇಳ್ತಿದ್ದೀರಾ? ಬಟ್ ಹೇಗೆ, ಯಾವ ಆಧಾರದಲ್ಲಿ ಹೇಳ್ತಿದ್ರಿ? ಯಾವ ದಾಖಲೆ ಇದೆ ಅದಕ್ಕೆ?
ದಾಖಲೆ ನಿಮ್ಗೆ ಸಭಾಪರ್ವದಲ್ಲಿ ಸಿಗುತ್ತೆ. ನೀವು ಮಹಾಭಾರತದಲ್ಲಿ ಅಂತ ಹೇಳಿದ್ರಿ, ಬಟ್ ಹೌದು, ಮಹಾಭಾರತ ಸಭಾಪರ್ವದಲ್ಲೇ ನೀವು ನೋಡಿದ್ರೆ. ಬಟ್ ತೀರಾ ಇತ್ತೀಚಿನ ತನಕ ಮಹಾಭಾರತವು ಕೂಡ ಲಿಖಿತ ರೂಪದಲ್ಲಿ ಇರ್ಲಿಲ್ಲ, ಅದಕ್ಕೊಂದು ಅಫಿಷಿಯಲ್ ಇದಿರ್ಲಿಲ್ಲ ಅನ್ನೋದು ಕೂಡ ಹೌದು. ಹೌದು. ಸೊ ಅಂದ್ರೆ ಯಾವ ಬೇಸಿಸ್ ನಲ್ಲಿ ವಿಷಯ? ಈಗ ಮಹಾಭಾರತ ಅನ್ನೋದೇ ಮೌಖಿಕ ಪರಂಪರೆಯಿಂದ ಬೆಳೆದು ಬಂತು. ಹೌದು. ಮೌಖಿಕ ಪರಂಪರೆಯಿಂದ ಬೆಳೆದು ಬಂತ ಮಹಾಭಾರತ ಸುಮಾರು ಗುಪ್ತರ ಕಾಲದಲ್ಲಿ ಸಹ ಅದು ಶತಸಹಸ್ರಿಯಾಗಿ ಇತ್ತು. ಆ ಕಾಲದಲ್ಲಿ ಇವರು ಸಂಸ್ಕೃತದಲ್ಲೇ ಅದನ್ನ ವ್ಯವಹಾರ ಮಾಡಿರ್ಬೇಕು. ಮಹಾಭಾರತ ಸಂಸ್ಕೃತದಲ್ಲೇ ಇದೆ, ಸಂಸ್ಕೃತದಲ್ಲೇ ಅದನ್ನ ಕೊಟ್ಟರು. ಪರಿಷ್ಕರಣೆ ಮಾಡಿದ್ದಂತೂ ವಿಕ್ರಮಾದಿತ್ಯ ಎಲ್ಲ ಗ್ರಂಥಗಳನ್ನ. ಅವನ ಆಸ್ಥಾನದಲ್ಲಿ ನವರತ್ನಗಳಿದ್ರು, ಪರಿಷ್ಕರಣೆಯನ್ನು ಮಾಡಿಸಿದ. ಅದನ್ನು ಇವರು ಒಪ್ಪುದಿಲ್ಲ, ಅದು ಬೇರೆ. ಆದ್ರೆ ಒಂದು ಭಾಷೆ ಸಾಮಾನ್ಯವಾಗಿತ್ತು ಅಂತ ಮಹಾಭಾರತದಲ್ಲೇ ಬರುತ್ತೆ. ಭಾಷೆಯನ್ನು ನೀವು ಮಹಾಭಾರತವನ್ನು ಕಥೆಯಾಗಿ ಓದ್ಕೊಳ್ಳೋದು ಬೇರೆ, ಅದರ ಒಳಗೆ ಹೋಗಿ ನೀವು ಪ್ರತಿಯೊಂದನ್ನು ಹುಡುಕೋದು ಬೇರೆ. ಹೌದು, ಒಂದು ಇರುವೆ ಜೊತೆ ಮಾತನಾಡುವುದು ಇದೆ, ಒಬ್ಬ ರಾಜ. ಬರುತ್ತೆ. ಒಂದು ಹಕ್ಕಿಯ ಜೊತೆ ಮಾತನಾಡೋದು ಬರುತ್ತೆ. ಪ್ರತಿಯೊಂದು ಇಂತಹ ಸಣ್ಣ ಸಣ್ಣ ವಿಷಯಗಳನ್ನು ಹುಡುಕಿ ಹೋದ್ರೆ ಮಹಾಭಾರತದ ಅದ್ಭುತವಾದಂತಹ ಜ್ಞಾನ ಅದು. ವ್ಯಾಸರು ಕೊಟ್ಟಂತಹ ಮಹಾಭಾರತದಲ್ಲಿ ಎಷ್ಟು ಜ್ಞಾನ ಇದೆ.